ವೆಲ್ಕಮ್ ಟು ನರೇನ್ ಅಕಾಡೆಮಿ. ನರೇನ್ ಅಕಾಡೆಮಿಯಿಂದ ನಾವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ತರಗತಿಗಳನ್ನು ಮಾಡುತ್ತಿದ್ದೇವೆ. ಅಂದ್ರೆ ನ್ಯಾಷನಲ್ ಲೆವೆಲ್ ಹಾಗೂ ಸ್ಟೇಟ್ ಲೆವೆಲ್ ಮಟ್ಟದ ಎಲ್ಲಾ ರೀತಿಯ ಎಕ್ಸಾಮ್ಗಳಿಗೆ, ಮುಖ್ಯವಾಗಿ SSC, MTC ಹಾಗೂ ಅಗ್ನಿವೀರ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ತರಗತಿಗಳನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಅದರಲ್ಲಿ ಈಗ ಮುಖ್ಯವಾಗಿ ಜಿಯೋಗ್ರಫಿ ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸಲಿದ್ದೇವೆ. ಜಿಯೋಗ್ರಫಿಯಲ್ಲಿ ನ್ಯಾಷನಲ್ ಲೆವೆಲ್ ಹಾಗೂ ಸ್ಟೇಟ್ ಲೆವೆಲ್ ಎಕ್ಸಾಮ್ಗಳಿಗೆ ಕೇಳಿದಂತಹ ಕೆಲವು ಪ್ರಮುಖವಾದ ಪ್ರಶ್ನೆಗಳನ್ನು, ಅದಕ್ಕೆ ಉತ್ತರಗಳನ್ನು ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ನಿಮ್ಮ ಮುಂದೆ ಇವತ್ತಿನ ತರಗತಿಯಲ್ಲಿ ಚರ್ಚಿಸ್ತಾ ಇದ್ದೇವೆ. ಇಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ, ನಿಮಗೆ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಈಸ್ ಇನ್ ವಿಚ್ ಸ್ಟೇಟ್? ಮಧ್ಯಪ್ರದೇಶ್, ರಾಜಸ್ಥಾನ್, ಕರ್ನಾಟಕ, ಛತ್ತೀಸ್ಗಢ. ಇದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ. ಮಧ್ಯಪ್ರದೇಶವ, ರಾಜಸ್ಥಾನವ, ಕರ್ನಾಟಕವ, ಛತ್ತೀಸ್ಗಢ? ಆನ್ಸರ್ ಕರ್ನಾಟಕ. ಆನ್ಸರ್ ಕರ್ನಾಟಕ. ಅಂದ್ರೆ ಒಂದ್ಸಲ ಎಕ್ಸಾಮಿಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರೆ ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಿತರ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಕೂಡ ಇದೆ. ಅದಕ್ಕಾಗಿ ಕರ್ನಾಟಕದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ. ನ್ಯಾಷನಲ್ ಪಾರ್ಕ್ ಯಾವಾಗ ಪ್ರಾರಂಭವಾಯಿತು ಅಂತಲೂ ಕೇಳಬಹುದು. ಇದು 1974 ಅಲ್ಲಿ 1974ರಲ್ಲಿ ಪ್ರಾರಂಭವಾಯಿತು. ಮುಂದಿನ ಎಕ್ಸಾಮಿಗೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಅಂತಲೂ ಕೇಳಬಹುದು. ಕರ್ನಾಟಕದ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇದೆ. ಅಂದ್ರೆ ಇಂತಹ ಪ್ರಶ್ನೆಗಳನ್ನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಇದು ಮುಖ್ಯವಾಗಿ ಹುಲಿ ಯೋಜನೆಯಡಿಯಲ್ಲಿ ಪ್ರಾರಂಭವಾದದ್ದು. ಅಂಡರ್ ಪ್ರಾಜೆಕ್ಟ್ ಟೈಗರ್ ಇದರಲ್ಲಿ ಪ್ರಾರಂಭವಾಯಿತು. ಮುಂದೆ ಇದರ ಜೊತೆಗೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಮಧುಮಲೈ ನ್ಯಾಷನಲ್ ಪಾರ್ಕ್ ಹಾಗೂ ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಪಾರ್ಕ್ ಗಳ ಜೊತೆಗೆ ಒಕ್ಕೂಟದಿಂದ ಇದು ಪ್ರಾರಂಭವಾಯಿತು. ಇದು ಭಾರತದ ಅತಿ ದೊಡ್ಡ ಸಂರಕ್ಷಿತ ವಲಯವಾಗಿದೆ. ಇದನ್ನು ಕೂಡ ಕೇಳಬಹುದು ವಿದ್ಯಾರ್ಥಿಗಳೇ. ಭಾರತದ ಅತಿ ದೊಡ್ಡ ಸಂರಕ್ಷಿತ ವಲಯ ಯಾವುದು ಅಂತ. ಅಂದ್ರೆ ದಕ್ಷಿಣ ಭಾರತದ ಅತಿ ದೊಡ್ಡ ಸಂರಕ್ಷಣಾ ವಲಯವಾಗಿದೆ ಬಂಡೀಪುರ್ ನ್ಯಾಷನಲ್ ಪಾರ್ಕ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. Which state in India has the longest coastline? ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್. ಅಂದ್ರೆ ಭಾರತದ ಯಾವ ರಾಜ್ಯ ಅತಿ ಉದ್ದವಾದ ಕರಾವಳಿ ಪ್ರದೇಶವನ್ನು ಹೊಂದಿದೆ ಅಂತ. ಕೇರಳವ, ತಮಿಳುನಾಡ, ಮಹಾರಾಷ್ಟ್ರ, ಗುಜರಾತ್. ಇದಕ್ಕೆ ಉತ್ತರವನ್ನು ನೋಡ್ತಾ ಇದ್ರೆ ಗುಜರಾತ್. ಗುಜರಾತ್ ರಾಜ್ಯವು ಭಾರತದ ಅತಿ ಹೆಚ್ಚು ಉದ್ದವಾದ ಕರಾವಳಿಯನ್ನು ಹೊಂದಿದ ಪ್ರದೇಶವಾಗಿದೆ. ಅಂದ್ರೆ ಗುಜರಾತ್ ಭಾರತದ ಅತಿ ಉದ್ದವಾದ ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯವಾಗಿದೆ. ಭಾರತದಲ್ಲಿ ಪ್ರಮುಖವಾಗಿ 9 ರಾಜ್ಯಗಳು ಕರಾವಳಿ ಪ್ರದೇಶವನ್ನು ಹೊಂದಿವೆ. ಅದೇ ರೀತಿಯಾಗಿ ಕೆಲವು ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಕರಾವಳಿ ಪ್ರದೇಶವನ್ನು ಹೊಂದಿವೆ. ಈಗ ಅತಿ ದೊಡ್ಡದು ಅಂತ ಕೇಳುವಾಗ ನಾವಿಲ್ಲಿ ಗುಜರಾತ್ ಅಂತ ಆನ್ಸರ್ ಮಾಡಿದ್ವಿ. ಇದರ ಉದ್ದ 1214.7 ಕಿಲೋಮೀಟರ್ ಕರಾವಳಿ ಭಾಗವನ್ನು ಹೊಂದಿದೆ ಗುಜರಾತ್. ಆದ್ರೆ ನಮ್ಮ ಇಡೀ ಭಾರತದಲ್ಲಿ ನಾವು ನೋಡ್ತಾ ಇದ್ರೆ 7517 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶ ಇದೆ. ಎರಡನೆಯದಾಗಿ ಅತಿ ಹೆಚ್ಚು ಕರಾವಳಿ ಭಾಗವನ್ನು ಹೊಂದಿರುವ ರಾಜ್ಯ ಅಂತಲೂ ಕೇಳಬಹುದು ಮುಂದಿನ ಎಕ್ಸಾಮಿಗೆ. ಆವಾಗ ತಮಿಳುನಾಡು. ಎರಡನೇ ಅತಿ ಉದ್ದದ ಕರಾವಳಿ ಭಾಗವನ್ನು ಹೊಂದಿರುವಂತಹ ರಾಜ್ಯ ತಮಿಳುನಾಡು. ಮೂರನೆಯದಾಗಿ ಆಂಧ್ರ ಪ್ರದೇಶ. ಹೀಗೆ ನಾವು ಆರ್ಡರ್ ವೈಸ್ ಹೇಳ್ತಾ ಹೋಗ್ಬಹುದು. ಅತಿ ಚಿಕ್ಕದಾದ ಕರಾವಳಿ ಭಾಗವನ್ನು ಹೊಂದಿರುವ ರಾಜ್ಯ ಅಂತ ಹೇಳಿದ್ರೆ ಗೋವಾ. ಅಂದ್ರೆ ಇದು ಕೂಡ ಕೇಳುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಅತಿ ಹೆಚ್ಚು ಕರಾವಳಿ ಭಾಗವನ್ನು ಹೊಂದಿರುವ ಪ್ರದೇಶ ಅಂತ ಹೇಳಿದ್ರೆ ಗುಜರಾತ್. ಅತಿ ಕಡಿಮೆ ಕರಾವಳಿ ಭಾಗವನ್ನು ಹೊಂದಿರುವಂತಹ ರಾಜ್ಯ ಅಂತ ಕೇಳಿದ್ರೆ ಗೋವಾ. ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗುವ. Dash is located on the banks of the river Rukmavati. Answer Port Blair, Mundra, Mandavi, Paradip. ಭಾರತದ
ರುಕ್ಮಾವತಿ ನದಿಯ ದಡದಲ್ಲಿ ಯಾವ ನದಿ ಇದೆ ಅಂತ. ರುಕ್ಮಾವತಿ ನದಿಯ ದಡದಲ್ಲಿ ಯಾವ ನದಿ ಇದೆ? ಪೋರ್ಟ್ ಬ್ಲೇರ್, ಮುಂದ್ರಾ, ಮಾಂಡವಿ, ಪರದೀಪ್. ಇದರ ಆನ್ಸರ್ ಅನ್ನು ನಾವು ನೋಡ್ತಾ ಇದ್ರೆ ಮಾಂಡವಿ. ಮಾಂಡವಿ ನದಿಯು ರುಕ್ಮಾವತಿ ನದಿಯ ದಡದಲ್ಲಿ ಇರುವಂತಹ ನದಿಯಾಗಿದೆ. ಮಾಂಡವಿ ಎನ್ನುವಂಥದ್ದು ರುಕ್ಮಾವತಿ ನದಿಯ ದಡದಲ್ಲಿರುವ ಪ್ರದೇಶ. ಇದು ಮುಖ್ಯವಾಗಿ ಇನ್ ದ ಕಚ್ ಡಿಸ್ಟ್ರಿಕ್ಟ್ ಆಫ್ ಗುಜರಾತ್, ಗುಜರಾತಿನ ಕಚ್ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಸ್ಥಳ. ಅಂದ್ರೆ ರುಕ್ಮಾವತಿಯ ನದಿಯ ದಡದಲ್ಲಿರುವ ಪ್ರದೇಶ ಮಾಂಡವಿ. ಇದು ಗುಜರಾತಿನ ಕಚ್ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಪ್ರದೇಶವಾಗಿದೆ. ಇದು ಮುಖ್ಯವಾಗಿ ರುಕ್ಮಾವತಿ ನದಿಯು ಅರೇಬಿಯನ್ ಸಮುದ್ರವನ್ನು ಸೇರುವ ಸ್ಥಳದಲ್ಲಿರುವಂತಹ ಜಾಗ ಮಾಂಡವಿನೇ. ಅಂದ್ರೆ ರುಕ್ಮಾವತಿ ನದಿ ಹೋಗಿ ಅರೇಬಿಯನ್ ಸಮುದ್ರವನ್ನು ಸೇರುವಂತಹ ಸ್ಥಳದಲ್ಲಿದೆ ಮಾಂಡವಿ. ಈ ಮಾಂಡವಿ ಪ್ರದೇಶದ ವಿಶೇಷತೆಯನ್ನು ನಾವು ಹೇಳ್ತಾ ಇದ್ರೆ, ಹಿಂದಿನ ಕಾಲದ ರಾಜರು ಇಲ್ಲಿ ಮುಖ್ಯವಾಗಿ ಬೇಸಿಗೆಯ ಉಪಚಾರವನ್ನು ಮಾಡ್ತಾ ಇದ್ರಂತೆ. ಬೇಸಿಗೆ ಸಂದರ್ಭದಲ್ಲಿ ಬಂದು ಮಾಂಡವಿ ಪ್ರದೇಶದ ಹತ್ರ ಕೂತ್ಕೊಳ್ತಾ ಇದ್ರು ಎನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಮುಂದಿನ ಪ್ರಶ್ನೆ, which continent is home to half the world's population? ಆಫ್ರಿಕಾ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ. ಈ ಪ್ರಶ್ನೆಯನ್ನು ನಾವು ಕನ್ನಡದಲ್ಲಿ ಹೇಳ್ತಾ ಇದ್ರೆ, ಭಾರತದ ಯಾವ ಖಂಡವು ಪ್ರಪಂಚದ ಅರ್ಧದಷ್ಟು ಜನಸಂಖ್ಯೆಯನ್ನು ಹೊಂದಿದೆ? ಅಂದ್ರೆ ಯಾವ ಖಂಡ ಪ್ರಪಂಚದ ಅರ್ಧದಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಅಂತ. ವಿದ್ಯಾರ್ಥಿಗಳೇ, ಈಗಾಗ್ಲೇ ನಿಮ್ಗೆ ಗೊತ್ತಿರ್ಬೋದು, ಇದು ಮುಖ್ಯವಾಗಿ ಏಷ್ಯಾ. ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹಿಂದೆ ಹೊಂದಿರುವಂತದ್ದು ಚೀನಾ. ಅದೇ ರೀತಿ 2ನೇ ಸ್ಥಾನವನ್ನು ನಮ್ಮ ಭಾರತ ದೇಶ ಪಡ್ಕೊಂಡಿತ್ತು. ಈಗ ಜನಸಂಖ್ಯೆಯ ಆಧಾರದಲ್ಲಿ ಭಾರತ ಮೊದಲನೆಯ ಸ್ಥಾನವನ್ನು, ಚೀನಾ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇವೆರಡೂ ಕೂಡ ನಮ್ಮ ಏಷ್ಯಾ ಖಂಡದಲ್ಲಿರುವಂತಹ ದೇಶಗಳಾಗಿವೆ. ಹಾಗಾಗಿ ಪ್ರಪಂಚದ ಅರ್ಧದಷ್ಟು ಜನಸಂಖ್ಯೆಯನ್ನು ಹೊಂದಿರುವಂತಹ ಖಂಡ ಏಷ್ಯಾ ಖಂಡ. ಮುಂದಿನ ಪ್ರಶ್ನೆ, ವಾರ್ಸಾ ಇಸ್ ದ ಕ್ಯಾಪಿಟಲ್ ಆಫ್ ವಿಚ್ ಕಂಟ್ರಿ? ವಾರ್ಸಾ ಎನ್ನುವಂಥದ್ದು ಯಾವ ದೇಶದ ರಾಜಧಾನಿಯಾಗಿದೆ ಅಂತ. ಇದಕ್ಕೆ ನಾವು ಆಪ್ಷನ್ ನೋಡ್ತಾ ಇದ್ರೆ ಪೋಲ್ಯಾಂಡ್, ಪೋರ್ಚುಗಲ್, ಪಲೋ, ಪರಗ್ವೆ. ಹೀಗೆ 4 ಆಪ್ಷನ್ ಗಳನ್ನು ನೋಡ್ತಾ ಇದ್ರೆ ಇದಕ್ಕೆ ಆನ್ಸರ್ ವಾರ್ಸಾ ಎನ್ನುವಂಥದ್ದು ಯಾವ ದೇಶದ ರಾಜಧಾನಿಯಾಗಿದೆ? ವಿದ್ಯಾರ್ಥಿಗಳೇ, ಇದಕ್ಕೆ ಉತ್ತರ ಪೋಲ್ಯಾಂಡ್. ಪೋಲ್ಯಾಂಡ್ ಎನ್ನುವಂಥದ್ದು ವಾರ್ಸಾ ದೇಶದ ರಾಜಧಾನಿಯಾಗಿದೆ. ಅಂದ್ರೆ ಇದು ವಾರ್ಸಾ ಎನ್ನುವಂಥದ್ದು ಅತಿ ದೊಡ್ಡ ನಗರವಾಗಿದೆ. ಪೋಲ್ಯಾಂಡಿನ ಅತಿ ದೊಡ್ಡ ನಗರ ವಾರ್ಸಾ ಆಗಿದೆ. ಇದು ಮುಖ್ಯವಾಗಿ ವಿಸ್ತುಲಾ ರಿವರ್ ಇನ್ ಈಸ್ಟ್ ಸೆಂಟ್ರಲ್ ಪೋಲ್ಯಾಂಡ್ ನಿಯರ್ ದ ಬಾಲ್ಟಿಕ್ ಸಿ ಅಂಡ್ ದ ಕಾರ್ಪೆಟೈನ್ ಮೌಂಟೇನ್ಸ್. ಇದು ವಿಸ್ತುಲಾ ನದಿ, ಅದೇ ರೀತಿಯಾಗಿ ಬಾಲ್ಟಿಕ್ ಸಮುದ್ರ, ಅದೇ ರೀತಿಯಾಗಿ ಕಾರ್ಪೆಟೈನ್ ಪರ್ವತಗಳ ಬಳಿ ಇರುವಂತಹ ಒಂದು ಪ್ರದೇಶವಾಗಿದೆ ಪೋಲ್ಯಾಂಡ್. ಮತ್ತೊಂದು ವಿದ್ಯಾರ್ಥಿಗಳೇ, ಇದು ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದ ವಿಷಯ ಇದೆ. ಯುರೋಪಿಯನ್ ಯೂನಿಯನ್ ಅಲ್ಲಿ 9ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಪಡೆದಂತಹ ರಾಜಧಾನಿಯಾಗಿದೆ ಪೋಲ್ಯಾಂಡ್. ಇದು ಕೂಡ ಕೇಳುವಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ, ಸ್ವಲ್ಪ ಇದರ ಬಗ್ಗೆ ಕೂಡ ಗಮನ ಹರಿಸಿ. ಮುಂದಿನ ಪ್ರಶ್ನೆಗೆ ಬರುವುದಾದರೆ, 6ನೇ ಪ್ರಶ್ನೆ, ವಿಚ್ ಇಸ್ ದ ಲಾಂಗೆಸ್ಟ್ ರಿವರ್ ಆಫ್ ಸೌತರ್ನ್ ಇಂಡಿಯಾ? ಗೋದಾವರಿ, ನರ್ಮದಾ, ಯಮುನಾ, ಕೃಷ್ಣ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಅಂದ್ರೆ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಗೋದಾವರಿ, ನರ್ಮದಾ, ಯಮುನಾ, ಕೃಷ್ಣ. ವಿದ್ಯಾರ್ಥಿಗಳೇ, ಇದಕ್ಕೆ ನಾವು ಉತ್ತರವನ್ನು ಹೇಳುವುದಾದರೆ ಗೋದಾವರಿ. ಗೋದಾವರಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿಯಾಗಿದೆ. ಗೋದಾವರಿ is the longest river of South India and second longest river in India after the Gangas. ಅಂದ್ರೆ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ. ಇದೆಲ್ಲ ನಿಮ್ಗೆ ಗೊತ್ತಿರುವಂತದ್ದೇ. ಅದೇ ರೀತಿಯಾಗಿ ಗಂಗಾ ನದಿಯನ್ನು ಬಿಟ್ರೆ 2ನೇ ಅತಿ ಉದ್ದವಾದ ನದಿ ಗೋದಾವರಿ ನದಿ. ಗೋದಾವರಿ ಎನ್ನುವಂಥದ್ದು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ. ಇಡೀ ಭಾರತ ದೇಶವನ್ನು ತಗೊಂಡಾಗ 2ನೇ ಉದ್ದವಾದ ನದಿ ಗೋದಾವರಿ ನದಿ.
ಅದೇ ರೀತಿಯಾಗಿ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಆವಾಗ ಗಂಗಾ ನದಿ. ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ನದಿ. ಗೋದಾವರಿ ನದಿಯನ್ನು ಮುಖ್ಯವಾಗಿ ದಕ್ಷಿಣ ಗಂಗಾ ಅಂತಲೂ ಕರೆಯುತ್ತಾರೆ. ಇದು ಕೂಡ ಎಕ್ಸಾಮಿಗೆ ಕೇಳುವಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ. ದಕ್ಷಿಣ ಗಂಗಾ ಅಂತ ಯಾವ ನದಿಯನ್ನು ಕರೆಯುತ್ತಾರೆ? ದಕ್ಷಿಣ ಗಂಗಾ ಅಂತ ಗೋದಾವರಿ ನದಿಯನ್ನು ಕರೆಯುತ್ತಾರೆ. ಅದೇ ರೀತಿಯಾಗಿ ನದಿಗಳು ಅಂತ ಹೇಳುವಾಗ ಅವುಗಳ ಉಗಮ ಸ್ಥಾನವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಇಟ್ ಹ್ಯಾಸ್ ಇಟ್ಸ್ ಸೋರ್ಸ್ ಎಟ್ ತ್ರಯಂಬಕೇಶ್ವರ ಇನ್ ಮಹಾರಾಷ್ಟ್ರ. ಗೋದಾವರಿ ನದಿಯ ಉಗಮವನ್ನು ನಾವು ಹೇಳ್ತಾ ಇದ್ರೆ ಇದು ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಇದೆ. ಅಂದ್ರೆ ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಗೋದಾವರಿ ನದಿಯ ಉಗಮ ಮೂಲ ಸ್ಥಾನ ಯಾವುದು ಅಂತ ಕೇಳಬಹುದು. ಇದು ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಉಗಮ ಆಗತ್ತೆ, ಹುಟ್ಟುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ದಕ್ಷಿಣ ಗಂಗಾ ಅಂತ ಕರೆಯಲ್ಪಡುವಂತಹ ನದಿ ಗೋದಾವರಿ ನದಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ರಾಜ್ಯವನ್ನು ನಾವು ತಗೊಂಡಾಗ ಕರ್ನಾಟಕದ ರಾಜ್ಯದ ಜೀವ ನದಿಯಾಗಿರುವಂತಹ ಕಾವೇರಿ ನದಿಯನ್ನು ನಾವು ಕರ್ನಾಟಕದ ದಕ್ಷಿಣ ಗಂಗೆ ಅಂತಲೂ ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಕರ್ನಾಟಕದ ದಕ್ಷಿಣ ಗಂಗಾ ಅಂತ ಯಾವುದು ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಜೀವ ನದಿಯಾಗಿರುವಂತಹ ಕಾವೇರಿ ನದಿ. ಅದೇ ರೀತಿಯಾಗಿ ದಕ್ಷಿಣ ಭಾರತದ ಉದ್ದವಾದ ನದಿ. ಅದೇ ರೀತಿಯಾಗಿ ದಕ್ಷಿಣ ಗಂಗಾ ಅಂತ ಕರೆಯಲ್ಪಡುವಂತಹ ನದಿ ಗೋದಾವರಿ ನದಿ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಿದ್ರೆ ವಿಚ್ ಕಂಟ್ರಿ ಇಸ್ ಕಾಲ್ಡ್ ಆಸ್ ದ ಲ್ಯಾಂಡ್ ಆಫ್ ದ ಮಿಡ್ ನೈಟ್ ಸನ್? ನಾರ್ವೆ, ಫಿನ್ಲ್ಯಾಂಡ್, ಸ್ವೀಡನ್, ಇಟಲಿ. ಯಾವ ದೇಶವನ್ನು ನಾವು ಮಧ್ಯರಾತ್ರಿಯ ಸೂರ್ಯ ಅಂತ ಕರೆಯುತ್ತೇವೆ? ಯಾವ ದೇಶವನ್ನು ನಾವು ಮಧ್ಯರಾತ್ರಿಯ ಸೂರ್ಯ ಅಂತ ಕರೆಯುತ್ತೇವೆ? ನಾರ್ವೆ, ಫಿನ್ಲ್ಯಾಂಡ್, ಸ್ವೀಡನ್, ಇಟಲಿ. ಯಾವ ದೇಶವನ್ನು ವಿದ್ಯಾರ್ಥಿಗಳೇ? ಅಂದ್ರೆ ನಾರ್ವೆ ದೇಶವನ್ನು ನಾವು ಮಧ್ಯರಾತ್ರಿಯ ಸೂರ್ಯ ಅಂತ ಕರೆಯುತ್ತೇವೆ. ಅಂದ್ರೆ ನಾರ್ವೆ ಇಸ್ ಕಾಲ್ಡ್ ದ ಲ್ಯಾಂಡ್ ಆಫ್ ದ ಮಿಡ್ ನೈಟ್. ನಾರ್ವೆ ದೇಶವನ್ನು ನಾವು ಮಧ್ಯರಾತ್ರಿಯ ಸೂರ್ಯ ಅಂತ ಕರೆಯುತ್ತೇವೆ. ಇದಕ್ಕೆ ಕಾರಣ ಇದೆ ವಿದ್ಯಾರ್ಥಿಗಳೇ. ಅಂದ್ರೆ ಈ ಪ್ರದೇಶದಲ್ಲಿ ಮೇ ಅಂತ್ಯದಿಂದ ಜುಲೈ ಅಂತ್ಯದವರೆಗೆ ನಮ್ಮ ಸೂರ್ಯ ಸಂಪೂರ್ಣವಾಗಿ ಸಮತಲ ಪ್ರದೇಶಕ್ಕಿಂತ ಕೆಳಗೆ ಇಳಿಯುವುದಿಲ್ಲ ಅಂತೆ. ಹಾಗಾಗಿ ಬೇಸಿಗೆ ಸಂದರ್ಭದಲ್ಲಿ ಈ ಕಾಲದಲ್ಲಿ ಅತಿ ಹೆಚ್ಚು ಹೊತ್ತು ಹಗಲನ್ ಇರುತ್ತೆ. ಅದೇ ರೀತಿಯಾಗಿ ಚಳಿಗಾಲದಲ್ಲಿ ಪೀರಿಯಡ್ಸ್ ಆಫ್ ಡಾರ್ಕ್ನೆಸ್ ಡ್ಯೂರಿಂಗ್ ದ ವಿಂಟರ್. ಚಳಿಗಾಲದಲ್ಲಿ ಅತಿ ಹೆಚ್ಚು ಕತ್ತಲು ಕೂಡ ಇರುತ್ತೆ. ಈ ಕಾರಣಕ್ಕೋಸ್ಕರ ಮಧ್ಯರಾತ್ರಿಯ ಸೂರ್ಯ ಅಂತ ನಾವು ನಾರ್ವೆ ದೇಶವನ್ನು ಕರೆಯುತ್ತೇವೆ. ಮುಂದಿನ ಪ್ರಶ್ನೆಗೆ ಬರುವುದಾದ್ರೆ ವಿಚ್ ಪ್ಲಾನೆಟ್ ಹ್ಯಾಸ್ ದ ಶಾರ್ಟೆಸ್ಟ್ ಇಯರ್? ಅರ್ತ್, ಮಾರ್ಸ್, ಮರ್ಕ್ಯುರಿ, ಜುಪಿಟರ್. ಯಾವ ಗ್ರಹವು ಅತಿ ಕಡಿಮೆ ವರ್ಷವನ್ನು ಹೊಂದಿದೆ ಅಂತ? ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ 9 ಗ್ರಹಗಳ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಹಾಗಿರುವಾಗ ಇದಕ್ಕೆ ಉತ್ತರ ವಿಚ್ ಪ್ಲಾನೆಟ್ ಹ್ಯಾಸ್ ದ ಶಾರ್ಟೆಸ್ಟ್ ಇಯರ್? ಅತಿ ಕಡಿಮೆ ವರ್ಷವನ್ನು ಹೊಂದಿರುವಂತಹ ಗ್ರಹ ಯಾವುದು ಅಂತ ನಿಮ್ಗೀಗಾಗ್ಲೇ ಗೊತ್ತಿರಬಹುದು ವಿದ್ಯಾರ್ಥಿಗಳೇ. ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿರುವಂತಹ ಗ್ರಹ ಯಾವುದು? ಸರಿ, ಮರ್ಕ್ಯುರಿ ಗ್ರಹ ಸೂರ್ಯನಿಗೆ ಅತ್ಯಂತ ಹತ್ತಿರವಾದಂತಹ ಗ್ರಹ. ಅಂದ್ರೆ ಪ್ಲಾನೆಟ್ಸ್ ಕ್ಲೋಸರ್ ಟು ದ ಸನ್ ಹ್ಯಾವ್ ಶಾರ್ಟರ್ ಇಯರ್ಸ್. ಈ ಗ್ರಹವು ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿದ್ದು ಇದು ಅತಿ ಕಡಿಮೆ ವರ್ಷವನ್ನು ಹೊಂದಿದೆ. ಯಾಕಂತ ಹೇಳಿದ್ರೆ ಇದು ಸೂರ್ಯನ ಸುತ್ತ ಅತ್ಯಂತ ವೇಗವಾಗಿ ಚಲಿಸುವಂತಹ ಒಂದು ಗ್ರಹವಾಗಿದೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳೇ ನಾವು ಗಮನಿಸುವ ಹಾಗೆ ಇದು ವರ್ಷಕ್ಕೆ 88 ದಿನಗಳನ್ನು ಹೊಂದಿದೆಯಂತೆ. ಅಂದ್ರೆ ನೋಡಿ, ಇದು ಸೂರ್ಯನಿಗೆ ಹತ್ತಿರವಾಗಿರುವಂತಹ ಗ್ರಹ. ಇಲ್ಲಿ ವರ್ಷದಲ್ಲಿ ಕೇವಲ 88 ದಿನಗಳು ಮಾತ್ರ ಇರುವಂತದ್ದು. ಅದೇ ನಮ್ಮ ಭೂಮಿ ಎನ್ನುವಂತಹ ಗ್ರಹ ಸೂರ್ಯನಿಗಿಂತ ಸ್ವಲ್ಪ ನಾವು ದೂರದಲ್ಲಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಒಂದು ವರ್ಷದಲ್ಲಿ ನಾವು 365 ಕಾಲು ಅಂದ್ರೆ 366 ದಿನ ಅಂತ ನಾವು ಲೆಕ್ಕ ಹಾಕ್ತೇವೆ ವಿದ್ಯಾರ್ಥಿಗಳೇ. ಇದೊಂದು ನೆನ್ಪಿಟ್ಕೊಳ್ಳಿ. ಬುಧ, ಮರ್ಕ್ಯುರಿ ಅಂದ್ರೆ ಮುಖ್ಯವಾಗಿ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಹತ್ತಿರವಾದಂತಹ ಗ್ರಹ. ವಿಚ್ ಈಸ್ ದ ಅಫಿಷಿಯಲ್ ಸ್ಟೇಟ್ ಎನಿಮಲ್ ಆಫ್ ತಮಿಳುನಾಡು? ತಮಿಳುನಾಡಿನ ಅಧಿಕೃತ ಪ್ರಾಣಿ ಯಾವುದು ಅಂತ ವಿದ್ಯಾರ್ಥಿಗಳೇ ನಿಮ್ಗೆಲ್ಲ ಗೊತ್ತೇ ಇದೆ. ಒಂದೊಂದು ರಾಜ್ಯಗಳಿಗೂ ಒಂದೊಂದು ಅಧಿಕೃತ ಪ್ರಾಣಿಗಳಿರುತ್ತೆ. ಇಲ್ಲಿ ತಮಿಳುನಾಡಿನ
ಅಧಿಕೃತ ಪ್ರಾಣಿ ಯಾವುದು? ನೀಲಗಿರಿ ತಾರ್, ವೈಲ್ಡ್ ಬಫೆಲೋ, ವಾಕ್ಸ್, ಸ್ವ್ಯಾಂಪ್ ಡಿಯರ್. ಇಲ್ಲಿ ನಾವು ಉತ್ತರವನ್ನು ನೋಡ್ತಾ ಇದ್ರೆ ನೀಲಗಿರಿ ತಾರ್. ನೀಲಗಿರಿ ತಾರ್ ಎನ್ನುವಂಥದ್ದು ತಮಿಳುನಾಡಿನ ಅಫಿಷಿಯಲ್ ಪ್ರಾಣಿಯಾಗಿದೆ, ಅಂದ್ರೆ ತಮಿಳುನಾಡಿನ ಅಧಿಕೃತ ಪ್ರಾಣಿಯಾಗಿದೆ. ಇದ್ರ ಬಗ್ಗೆ ನಾವು ನೋಡ್ತಾ ಇದ್ರೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇನ್ ದ ತಮಿಳ್ ಲ್ಯಾಂಗ್ವೇಜ್ ಇಟ್ ಈಸ್ ಕಾಲ್ಡ್ ವರೈಡೋ. ಅಂದ್ರೆ ನೀಲಗಿರಿ ತಾರನ್ನು ತಮಿಳು ಭಾಷೆಯಲ್ಲಿ ವರೈಡೋ ಅಂತ ಕರೀತಾರೆ. ಈ ನೀಲಗಿರಿ ತಾರ್ ಎನ್ನುವಂಥದ್ದು ಮುಖ್ಯವಾಗಿ ತಮಿಳುನಾಡು ಹಾಗೂ ಕೇರಳದ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ವಿದ್ಯಾರ್ಥಿಗಳೇ. ಇದೊಂದು ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಅಂದ್ರೆ ತಮಿಳಿನಲ್ಲಿ ನೀಲಗಿರಿ ತಾರನ್ನು ಏನು ಅಂತ ಕರೀತಾರೆ? ತಮಿಳುನಾಡಿನ ಅಧಿಕೃತ ಪ್ರಾಣಿಯಾದ ನೀಲಗಿರಿ ತಾರನ್ನು ತಮಿಳು ಭಾಷೆಯಲ್ಲಿ ವೆರೈಡೋ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ರೆ, ದ ನಂಬರ್ ಆಫ್ ಬಯೋಜೋಫ್ರಿಕಲ್ ಝೋನ್ಸ್ ಇನ್ ಇಂಡಿಯಾ ಆರ್ 2, 10, 5, 6. ಭಾರತದಲ್ಲಿರುವ ಜೈವಿಕ ವಲಯಗಳ ಸಂಖ್ಯೆ ಎಷ್ಟು ಅಂತ? ಎಷ್ಟು? 2, 10, 5, 6. ಅಂದ್ರೆ ಇದಕ್ಕೆ ಆನ್ಸರ್ ವಿದ್ಯಾರ್ಥಿಗಳೇ 10. ಭಾರತದಲ್ಲಿರುವಂತಹ ಜೈವಿಕ ವಲಯಗಳ ಸಂಖ್ಯೆ ಟೋಟಲ್ ಆಗಿ 10 ಇದೆ. ಅಂದ್ರೆ ಭಾರತದ ಭೌಗೋಳಿಕ ವರ್ಗೀಕರಣವು ಭೌಗೋಳಿಕ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕೃತವಾಗಿದೆ. ಹಾಗಾಗಿ ನಾವು ಒಟ್ಟಾಗಿ ಭಾರತದಲ್ಲಿ ಇಂಡಿಯಾ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 10 ರೆಕಗ್ನೈಸೇಬಲ್ ಬಯೋಗ್ರಫಿಕಲ್ ಝೋನ್ಸ್ ಆಸ್ ಫಾಲೋಸ್. ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ 10 ಜೈವಿಕ ವಲಯಗಳು ಇವೆ ಎಂದು ಗುರುತಿಸಬಹುದು. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಬೇರೆ ಬೇರೆ ಎಕ್ಸಾಮ್ಗಳಿಗೆ ಉಪಕಾರವಾಗುವಂತಹ, ಪ್ರಯೋಜನವಾಗುವಂತಹ ಜಿಯೋಗ್ರಫಿಯ 10 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಚರ್ಚಿಸಿದ್ದೇವೆ. ಇದೇ ರೀತಿಯಾಗಿ ಮುಂದಿನ ಕ್ಲಾಸ್ ಅಲ್ಲಿ ಹಲವಾರು ರೀತಿಯ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಮಾಲಿಕೆಗಳನ್ನು ನಿಮ್ಮ ಮುಂದೆ ಚರ್ಚಿಸಲಿದ್ದೇವೆ. ವಿದ್ಯಾರ್ಥಿಗಳೇ, ನಾವು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಉಪಕಾರವಾಗುವಂತೆ ಒಂದು ಆಪ್ ಅನ್ನೇ ತಯಾರಿಸಿದ್ದೇವೆ, ನರೇನ್ ಅಕಾಡೆಮಿ. ಈ ಪ್ಲೇ ಸ್ಟೋರಿಗೆ ಹೋಗಿ ನೀವು ನರೇನ್ ಅಕಾಡೆಮಿ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಅಂದ್ರೆ ದೂರದ ವಿದ್ಯಾರ್ಥಿಗಳಿಗೆ ಮನೆಯಲ್ಲೇ ಕೂತು ಅಭ್ಯಾಸ ಮಾಡಿ ವಿವಿಧ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸುವಲ್ಲಿ ನಮ್ಮ ಆಪ್ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ನೀವು ನರೇನ್ ಅಕಾಡೆಮಿ ಎಂಬ ಆಪ್ ಅನ್ನು ಪರ್ಚೇಸ್ ಮಾಡಿದ ಕೂಡಲೇ ನಾವು ನಿಮಗೊಂದು ಲಿಂಕ್ ಅನ್ನು ಕಳುಹಿಸಿಕೊಡ್ತೇವೆ. ಆ ಲಿಂಕಿನ ಮೂಲಕ ಎಲ್ಲಾ ಎಕ್ಸಾಮ್ಗಳಿಗೆ ಉಪಕಾರವಾಗುವಂತಹ ಎಲ್ಲಾ ಸಬ್ಜೆಕ್ಟ್ಗಳ ಬಗ್ಗೆ ನಾವು ನಿಮಗೆ ಮಾಹಿತಿಗಳನ್ನು ನೀಡಲಿದ್ದೇವೆ. ಈ ಆಪ್ ಅನ್ನು ಪರ್ಚೇಸ್ ಮಾಡುವವರು ನಮ್ಮ ಅಕಾಡೆಮಿಗೆ ಭೇಟಿ ಕೊಡಿ ಅಥವಾ ನರೇನ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.